ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ 2 ಸಂಚಿಕೆಯಿಂದ ನಮ್ಮ ಪಯಣ ಜಯರಾಜ್ ಅವ್ರ ಜೊತೆ ಸಾಗ್ತಾನೇ ಇತ್ತು. ಆದರೂ ಸಹ ಈ ಪಯಣ ಕೊನೆ ಆಗಿರಲಿಲ್ಲ. ಆ ಪ್ರಯಾಣದ ಮುಂದುವರೆದ ಭಾಗಕ್ಕೋಸ್ಕರ ಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಆಧ್ಯಾತ್ಮಿಕದ ಪಯಣ ಹೇಗಿತ್ತು ಮತ್ತು ಅವರ ಅನುಭವಗಳು ಹೇಗಿತ್ತು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಅಣ್ಣವರೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ನಿಮ್ಮ ಅಂಗಡಿಯನ್ನು ಮುಚ್ಚಿ ನೀವು ರಾಜಸ್ಥಾನಕ್ಕೆ ಸೇವೆಗೋಸ್ಕರ ಹೋಗ್ತಿದ್ರಿ ಅಂತ. ನಿಮ್ಮ ಮನೆಯಲ್ಲೂ ಸಹ ಅದಕ್ಕೆ ಸಪೋರ್ಟ್ ಸಹ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಬರಬೇಕಾದಂಥ ಲಾಭ, ಫೈನಾನ್ಷಿಯಲ್ ಪ್ರಾಫಿಟ್ ಏನಿತ್ತು, ಈ ಅಂಗಡಿ ಮುಚ್ಚೋದ್ರಿಂದ ನಷ್ಟ ಅಂತ ಅನ್ನಿಸ್ಲಿಲ್ಲ? ನಷ್ಟ ಅಂತ ಅನ್ನೋದಕ್ಕಿಂತ ನಮಗೆ ಲಾಭ ಅನ್ನೋದೇ ನಮಗೆ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ನಾವು ಭಗವಂತನ ಮನೆ ಸೇವೆ ಮಾಡ್ತೀವಿ ಅನ್ನೋದು ಒಂದು ಮನಸ್ಸಿನಲ್ಲಿತ್ತು. ಆದರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇದರಲ್ಲಿ ದುಡ್ಕೊತಿದ್ದೋ. ಆಮೇಲೆ ಅದೇ ಸೇವೆ ಮಾಡೋಕ್ಕೆ ಹೋಗ್ತಿದ್ದೋ. ಆ ಸೇವೆ ಮಾಡೋಕ್ಕೆ ಹೋಗುವಾಗ ನಮಗೇನು ಕಷ್ಟ ಅನ್ನಿಸ್ಲಿಲ್ಲ. ನೋಡಿ, ಇದನ್ನು ನಾವು ಹಾಗೆ ನನಗೆ ಹಣನೇ ಬೇಕಾಗಿತ್ತು. ಹಾಗೆ ನಾನು ಮಾಡೋಕ್ಕೆ ಹೋದರೆ ನಮಗೆ ನಾನು ಯಾವುದೋ ಒಂದು ಪಾರ್ಟಿದು ಇಂಟೀರಿಯಲ್, ಅವ್ರ ಮನೆಯದೆಲ್ಲ ಇಂಟೀರಿಯಲ್ ಮಾಡಿಕೊಟ್ಟಿದ್ದೆ. ಅವರು ನನಗೊಂದು ಆಫರ್ ಕೊಟ್ಟರು. ಏನಪ್ಪ ಅಂತ ಅಂದರೆ, ನೋಡಿ, ಬಂಡವಾಳ ನಾವು ಹಾಕ್ತೀವಿ, ದೊಡ್ಡ ಫ್ಯಾಕ್ಟ್ರಿ ಮಾಡೋಣ. ಫ್ಯಾಕ್ಟ್ರಿ ಮಾಡಿ ನೀವು ಅದಕ್ಕೆ ಒಂದು ವರ್ಕಿಂಗ್ ಪಾರ್ಟ್ನರ್ ಆಗಿ ನಿಮಗೆ ಮನೆ ಕೊಡ್ತೀವಿ, ಓಡಾಡೋಕ್ಕೆ ಗಾಡಿ ಕೊಡ್ತೀವಿ, ಒಂದು ಪಾರ್ಟ್ನರ್ಶಿಪ್ ಕೊಡ್ತೀವಿ ಮಾಡಿ ಅಂದರು. ಆದರೂ ನನ್ನ ಮನಸ್ಸಲ್ಲಿ ಏನೋ ಒಂದು ಕಡಿಮೆ ಅಂತ ಅನ್ನಿಸ್ತಿತ್ತು. ಏನಪ್ಪ ಅಂತ ಅಂದರೆ, ನಾನು ಇದನ್ನಲ್ಲಿ ಹೋಗಿ ಸಿಗಾಕೊಂಬಿಟ್ರೆ ನಾನು ಇನ್ನು ಮುಂದಕ್ಕೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ನಾನು ಭಗವಂತನ ಮನೆಗೆ ಅಂತ ಕಾಲಿಕ್ಕಿದ್ದೀನಿ. ನಾನು ಏನಾದರೂ ಬಂದು ಭಾಗ್ಯ ಮಾಡ್ಕೊಬೇಕು, ಅದರಿಂದ ನಾನು ವಂಚಿತ ಆಗಿಬಿಡ್ತೀನಲ್ಲ ಅನ್ನೋ ಒಂದು ಭಾವನೆ ಇತ್ತು ನನ್ನಲ್ಲಿ. ಸರಿ, ಆವಾಗ ಅಷ್ಟು ನಾವೇ ಯೋಚನೆ ಮಾಡೋವಷ್ಟು ನಮಗೆ ಅಷ್ಟು ಶಕ್ತಿ ಇರಲಿಲ್ಲ. ನಮಗಿಂತ ಸೀನಿಯರ್ ಒಬ್ಬರು ಅಣ್ಣವರಿದ್ದರು. ಅವ್ರ ಹತ್ರ ಹೋಗಿ ಇದನ್ನು ಅವ್ರ ಮುಂದೆ ಇಟ್ಟೆ. ಅಣ್ಣ, ಈ ಥರ ನಮ್ಮನ್ನು ಕೇಳ್ತಾ ಇದ್ದಾರೆ, ಈ ಥರ ಆಫರ್ ಇದೆ, ಮನೆ ಕೊಡ್ತಾರೆ, ನಮ್ಮ ಖುಷಿ, ಮನೆ ಕೊಡ್ತಾರೆ, ಓಡಾಡೋದಕ್ಕೆ ಗಾಡಿ ಕೊಡ್ತಾರೆ, ಪಾರ್ಟ್ನರ್ಶಿಪ್ ಕೊಡ್ತಾರೆ, ಏನು ಮಾಡಲಿ ನಾನು ಅಂತ. ಅವರು ಇಷ್ಟೇ ಹೇಳಿದ್ರು. ಅಣ್ಣ ಬೇಡ ಅಂದರು. ಏನಕ್ಕೆ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಬೇಡ ಅಂದರು. ನಾನು ಅದ್ರ ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಯಾಕೆ ಬೇಡ ಅಂದರು ಅಂತ ಯೋಚನೆ ಮಾಡಲೇ ಇಲ್ಲ. ಆಮೇಲೆ ದಿನ ಕಳೆದಂಗೆ ಅದು ಏನಾಯಿತು ಅಂತ ಗೊತ್ತಾಗಿಲ್ಲ. ಆ ಫ್ಯಾಕ್ಟ್ರಿ ಮುಚ್ಚೋಯ್ತು. ಯಾಕೆಂದರೆ ನಾವು ಅವ್ರು ಆಫರ್ ಕೊಟ್ಟರು ಅಂತ ನಾವೇನಾದ್ರೂ ಇರೋ ಅಂಗಡಿ ಬಿಟ್ಟು ನಾವು ಅವ್ರ ಆಫರ್ಗೋಸ್ಕರ ಹೋಗಿ ಅಂಗಡಿನೂ ಇರ್ತಿರ್ಲಿಲ್ಲ, ಫ್ಯಾಕ್ಟ್ರಿನೂ ಇರ್ತಿರ್ಲಿಲ್ಲ, ಹಿಂಗಾಗ್ಬಿಡೋದೆಲ್ಲ. ಹಾಗೆ ಆವಾಗ ನನಗೆ ಅರಿವಾಯಿತು. ನೋಡಿ, ಅದಕ್ಕೆ ನಾವು ದೊಡ್ಡವ್ರ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಅದೊಂದು ಖುಷಿ ಆಯಿತು ನೋಡ್ರಿ. ನೀವು ರಾಜಸ್ಥಾನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ಗೆ ಹೋಗಿದ್ದೆ ಅಂತ ಹೇಳಿದ್ರಿ. ಆ ಥರ ಮತ್ತೆ ಯಾವ್ದಾದ್ರು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದೀರಾ? ನಮಗೆ ಚೆನ್ನೈನಲ್ಲಿ ಒಂದು ಮೇಳ ನಡೀತು. ತುಂಬ ದೊಡ್ಡ ಪ್ರೋಗ್ರಾಮ್ ಅದು. 1 ತಿಂಗಳು ನಡೀತದು. ನಾವು ಬರೀ ಒಂದು 3-4 ದಿವಸಕ್ಕಷ್ಟೇ ಹೋಗಿದ್ದು. ಅದು ಏನಪ್ಪ ಅಂದರೆ, ನಮಗೆ ಅವಾಗ ಜ್ಞಾನಕ್ಕೆ ಬಂದು ವಸ್ತುನೂ ಇತ್ತು ಅವಾಗ. ಅಂದರೆ ನೋಡೋಕೆ ಹೋಗಿದ್ರಾ? ಇಲ್ಲ, ನೋಡೋದಕ್ಕೆ ಅಂತಲೇ ಹೋಗಿದ್ದು. ಅಂದರೆ ನಮ್ಮ ಟೀಚರ್ ಏನಿದ್ರು, ನಮ್ಮ ಸೇವಾ ಕೇಂದ್ರ ಟೀಚರ್ ಏನಿದ್ರು, ಅವರು ನಮ್ಮನ್ನು, ಇಲ್ಲ ನೀವು ಹೋಗಿ ಚೆನ್ನೈಗೆ ನೋಡ್ಕೊಂಬನ್ನಿ, ಅಲ್ಲಿ ಏನೇನು ನಡೀತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ಯಾಮಿಲಿ ಸಮೇತ? ನಾವು ಫ್ಯಾಮಿಲಿ ಸಮೇತ ಹೋಗಿದ್ದು. ಅಂದರೆ ನಾವು ನಮ್ಮ ಹೆಂಗಸರು ಹೋಗಿದ್ದು. ಸರಿ, ಅಲ್ಲಿ ಏನಪ್ಪ ನನಗೊಂದು ಆಶ್ಚರ್ಯವಾದ ಅನುಭವ ಆಯಿತು ಅಂತ ಅಂದರೆ, ನಮ್ಮ ಇದು ಮೌಂಟ್ ಆಬು ರಾಜಸ್ಥಾನದ ಹೆಡ್ ಏನಿದ್ದಾರೆ, ಅವ್ರಿಗಿಂತ ಇನ್ನೊಬ್ಬರು ಇದ್ದಾರೆ. ಅವರು ಲಂಡನ್ನಲ್ಲಿದ್ದಾರೆ, ಜಾನಕಿ ದಾದಿ ಅಂತ. ಅವ್ರನ್ನ ಒಂದೇ ಒಂದು ದಿನಕ್ಕೋಸ್ಕರ ಅಲ್ಲಿ ಕರೆಸಿದ್ರು.
ಅಂದರೆ ಲಾಸ್ಟ್ ಆಗ್ತಾ ಇತ್ತು ಅವತ್ತು, ಕೊನೆ ದಿನ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಶಾಂತಿ ಯಾತ್ರೆ ಹೊರಡಬೇಕು. ಆ ಸಮಯದಲ್ಲಿ ಅವ್ರನ್ನ ಕರೆಸಿದ್ರು. ಅದು ಎಲ್ಲಿ ಕರೆಸಿದ್ರು ಅಂತ ಅಂದರೆ ವಲ್ಲವರ್ ಟೆಂಪಲ್ ಅಂತ ಒಂದು ಚೆನ್ನೈನಲ್ಲಿದೆ, ತುಂಬ ಸುಂದರವಾಗಿದೆ ಅದು ದೇವಸ್ಥಾನ ಅದು. ಅಲ್ಲಿ ಕರೆಸಿದ್ರು. ಅಲ್ಲಿ ಕರೆಸಿ ಆ ದೇವಿ ಮುಂದೆ ನಮ್ಮ ದಾದಿ ಕೂರಿಸಿದ್ರು, ಜಾನಕಿ ದಾದಿ ಅವ್ರನ್ನ. ಅದ್ರ ಮುಂದೆ ಈ ಸೈಡ್ನಲ್ಲಿ ದೇವಿ ಇತ್ತು, ಈ ಸೈಡ್ನಲ್ಲಿ ಒಂದು ಸೈಡ್ನಲ್ಲಿ ಒಂದು ಉಯ್ಯಾಲೆ ಹಾಕಿ ಕೂರಿಸಿದ್ರು. ಅವರಿಗೆ ಫಸ್ಟು ಚುನ್ನಿ ಒದಿಸಿದ್ರು, ಆಮೇಲೆ ಹಾರ ಹಾಕಿದ್ರು. ಹಾರ ಹಾಕ್ಬಿಟ್ಟು ಜಾನಕಿ ದಾದಿ ಅವರಿಗೆ ಕಿರೀಟ ಇಟ್ಟರು. ನಾನು ಒಂದ್ಸತಿ ಇವ್ರನ್ನ ನೋಡ್ತೀನಿ, ಒಂದ್ಸತಿ ಆ ದೇವಿ ನೋಡ್ತೀನಿ, ಒಂದ್ಸತಿ ಇವ್ರನ್ನ ನೋಡ್ತೀನಿ, ಒಂದ್ಸತಿ ಆ ದೇವಿ ನೋಡ್ತೀನಿ. ಆ ದೇವಿಗಿಂತ ಸುಂದರವಾಗಿ ಇವ್ರು ಕಾಣ್ತಾ ಇದ್ದಾರೆ ನನ್ನ ಕಣ್ಣಿಗೆ. ನನಗೆ ಧಾರಾಕಾರವ ಕಣ್ಣಲ್ಲಿ ನೀರು ಹರಿತಾ ಇದೆ. ಏನು ನೋಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಸಾಕ್ಷಾತ್ ದೇವಿ, ಹೌದೌದು, ಆ ದೇವಿಗಿಂತ ಸುಂದರವಾಗಿ ಅವ್ರು ನನಗೆ ಕಾಣ್ತಾ ಇದ್ರು. ದೇವಿ ಅವರಲ್ಲಿ ನನಗೆ ದೇವಿ ಸಾಕ್ಷಾತ್ಕಾರ ಆದಂಗೆ ಆಗೋಗ್ಬಿಡ್ತು. ಅದು ನನ್ನ ಸೌಭಾಗ್ಯ ಅದು. ಆಮೇಲೆ ಒಂದು ಸಣ್ಣ ಅನುಭವ ಹೇಳ್ತೀನಿ ನಿಮಗೆ. ಏನಪ್ಪ ಅಂತ ಅಂದರೆ, ಅವ್ರು ಕುಂತು ಎದ್ಬಿಟ್ರು. ನನಗೆ ಆ ಉಯ್ಯಾಲೆ ಮುಟ್ಟಬೇಕು ಅನ್ನೋ ಆಸೆ. ಏನು ಮಾಡೋದು, ಈ ಕಡೆ ಹೋಗ್ತೀನಿ, ಮುಟ್ಟಬೇಕಾ ಮುಟ್ಟಬಾರ್ದು ಅಂತ ಒಂದು ಇದು. ಆಮೇಲೆ ಈ ಕಡೆ ಹೋಗ್ತೀನಿ, ತಿರ್ಗಾ ಅಲ್ಲಿ ಬರ್ತೀನಿ, ಮುಟ್ಟಬೇಕಾ ಮುಟ್ಟಬಾರ್ದ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕೆಲವರು ಅಕ್ಕೊಂದಿರು ಬಂದು ಅದ್ರ ಮೇಲೆ ಕೂತ್ಕೊಂಡ್ರು, ಉಯ್ಯಾಲೆ ಮೇಲೆ. ಅವ್ರು ಬಂದು ಕೂತ್ಕೊಂಡ್ರು ಅಂದರೆ ನಾವು ಮುಟ್ಬೋದು ಅಂದ್ಬಿಟ್ಟು ಒಂದು ಸತಿ ಚೈನ್ ಹಿಡ್ದು ಹಿಂಗೆ ಅಳ್ಳಾಡಿಸ್ದೆ. ಏನೋ ಸಂತೋಷ ಆಗೋಯ್ತು. ಅದಲ್ಲಿ ಮುಗೀತು. ಆಮೇಲೆ ಇನ್ನು ನಾವು ವಾಪಸ್ ಬರಬೇಕಾದ್ರೆ ಟ್ರೈನ್ ಹತ್ತಿದ್ವು ನಾವು, ಬೆಂಗಳೂರಿಗೆ ಬರಬೇಕು ಅಂತ. ಆ ಟ್ರೈನ್ನಲ್ಲೆಲ್ಲ ಏನಂದ್ರೆ ಅಣ್ಣವ್ರೆ, ಏನು ಬೇರೆ ವಿಚಾರನೇ ಬರ್ತಾ ಇಲ್ಲ. ದಾದಿ ಹಂಗೆ ಕ್ಲಾಸ್ ಮಾಡಿದ್ರು, ದಾದಿ ಇಲ್ಲಿ ನೋಡ್ದೋ, ನಾವು ದಾದಿ ಅಲ್ಲಿ ಮಾತಾಡ್ದೋ, ಬರೇ ಭಗವಂತನ ಬಗ್ಗೆ ವಿಚಾರ ನಡೀತದೆ ಹೊರತು ಬೇರೆ ವಿಚಾರ ನಡೀತದೆ. ಜಗತ್ತಿನ ವಿಷಯ ಅಲ್ಲ, ಜಗತ್ತಿನ ವಿಚಾರ ಮಾತಾಡೋರೇ ಇಲ್ಲ ಆ ಟ್ರೈನ್ ತುಂಬ. ಅದೊಂದು ದೊಡ್ಡ ಅನುಭವ ನನಗೆ. ಎಲ್ರಿಗೂ ಆ ಪ್ರೋಗ್ರಾಮ್ ನೋಡಿ ಪೂರ್ತಿ ಅದೇ ನಶೆಯಲ್ಲಿದ್ರು. ನೀವು ಮತ್ತೆ ಅಲ್ಲಿ ಆದಮೇಲೆ ಈ ಬೆಂಗಳೂರಲ್ಲಿ ಮತ್ತೆ ಯಾರಾದರೂ ಸೀನಿಯರ್ಸ್ ಮೀಟ್ ಮಾಡಿದ್ರ? ಬೆಂಗಳೂರು ಸೀನಿಯರ್ಸ್ ದಾದಿ ಅಂತಲೇ ಇದ್ದರು. ನಮ್ಮ ದಾದಿ ಇವರು ಹೃದಯ ಪುಷ್ಪ ದಾದಿ ಅಂತ. ಅಂದರೆ ನಾವು ಅವಾಗವಾಗ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಬತ್ತಿದ್ದೋ. ಅವ್ರನ್ನ ಮೀಟ್ ಮಾಡ್ಕೊಂಬರ್ಬೇಕಾದ್ರೆ ಅವರು ಒಂದು ಸತಿ ನಮ್ಮ ಮನೆಗೆ, ಅಂದರೆ ನಮ್ಮ ಅತ್ತೆಯವರು ಒಂದು ಜಾಗ ಕೊಟ್ಟಿದ್ರು ನಮ್ಮ ಅತ್ತಿಗೆಯವರಿಗೆ, ಅಲ್ಲಿ ಒಂದು ಸೇವಾ ಕೇಂದ್ರ ಮಾಡಿದ್ದು. ಒಂದೊಂದು ದಿವಸ ಪೂರ್ತಿ ಇದ್ದು ಹೋಗ್ತಿದ್ರು ಅವರು ಬಂದು. ಒಂದೊಂದು ದಿವಸ ನಮ್ಮ ಅತ್ತಿಗೆಯವ್ರ ಮನೆಯಲ್ಲಿ ಸೇವಾ ಕೇಂದ್ರದಲ್ಲಿ ಇದ್ದು ಅವ್ರಿಗೇನು ಬೇಕು ಮಾಡಿಸ್ಕೊಂಡು ತಿಂದ್ಬಿಟ್ಟು ಇಡೀ ದಿವಸ ನಮ್ಮ ಜೊತೆಯಲ್ಲಿ ಸಮಯ ಕಳೆಯೋರು. ಅದೊಂದು ದೊಡ್ಡ ಸೌಭಾಗ್ಯ ನಮಗೆ. ಅಲ್ಲ, ಇಡೀ ಕರ್ನಾಟಕಕ್ಕೆ ಅವರು ಹೆಡ್ ಆಗಿದ್ರು ಅಂತ ಕೇಳಿದ್ದೆ. ಹೌದು, ಅಂಥವ್ರು ನಮ್ಮ ಮನೆಗೆ ಬಂದಿದ್ರು. ಒಂದೊಂದು ದಿನ, ಇಡೀ ದಿನ ಒಂದೊಂದು ದಿನ ಬಂದು ಇದ್ದುಬಿಟ್ಟು ಅವ್ರಿಗೆ ಏನು ಬೇಕು ಮಾಡಿಸ್ಕೊಂಡು ಊಟ ಮಾಡಿ ಇದ್ದುಬಿಟ್ಟು ನಮ್ಮ ಜೊತೆಯಲ್ಲಿ ಹೋಗೋರು. ಅದೊಂದು ನಮ್ಮ ದೊಡ್ಡ ಸೌಭಾಗ್ಯ. ಆಮೇಲೆ ಅವ್ರು ಇರುವಾಗ ನಮಗೊಂದು ಸೇವೆ ಮಾಡೋ ಒಂದು ಚಾನ್ಸ್ ಇತ್ತು. ಆದರೆ ನಾನು ಕಳ್ಕೊಂಬಿಟ್ಟೆ ಅದನ್ನು. ಏನು ಅಂತ ಅಂದರೆ, ನಮ್ಮದು ಗೊಟ್ಟಿಕೆರೆ ಅಂತ ಇಲ್ಲಿ ಬೆಂಗಳೂರಿನಲ್ಲಿದೆ, ಅಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಅವ್ರಿಗೊಂದು ಆಸೆ ಇತ್ತು. ಅದು ನನ್ನ ಮುಖಾಂತರ ಮಾಡಿಸ್ಬೇಕು ಅಂತ ಇತ್ತು, ಕಾರ್ಪೆಂಟ್ರ್ ಕೆಲಸನ. ಅದು ಏನಕ್ಕೆ ಅವರಿಗೆ ಬಂತು ಅಂತ ಅಂದರೆ, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂನಲ್ಲಿ ಸ್ವರ್ಗದ ಸೀನ್ಸ್ ನಾನು ಮಾಡಿದ್ದೆ. ನೀವು ಮಾಡಿದ್ರಿ? ಹೌದು. ಅದನ್ನು ಇವರು ಓಪನಿಂಗ್ ಹೋಗಿ ನೋಡಿದ್ದಾರೆ. ಅದನ್ನು ಅವ್ರು ಹೇಳಿದ್ದಾರೆ, ದಾದಿ ನಿಮ್ಮ ಬೆಂಗಳೂರು ಕಾರ್ಪೆಂಟರ್ ಬಂದು ಮಾಡಿಬಿಟ್ಟು ಹೋಗಿರೋದು ಇದನ್ನು ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ನನ್ನನ್ನು ಹುಡುಕಿಸಿದ್ರು, ಅವರು ಯಾವ ಸೆಂಟ್ರಲ್ಲಿ ಎಲ್ಲಿಂದ ಬಂದಿದ್ರು ಅವರು ಏನು ಅಂತ. ಆಮೇಲೆ ಅವರು ನನಗೊಂದು ಆಫರ್ ಕೊಟ್ಟರು, ನಮ್ಮದೊಂದು ಮ್ಯೂಸಿಯಂ ಮಾಡಿ ಅಂತ. ಸರಿ, ಮ್ಯೂಸಿಯಂ ಮಾಡಬೇಕು ಅಂತಲೂ ನಾನು ಅಲ್ಲಿ ಹೋದಾಗ ಏನಾಯ್ತಪ್ಪ ಅಂತ ಅಂದರೆ, ಅಲ್ಲಿ ಏನೂ ಮೆಟೀರಿಯಲ್ಸ್ ಇಲ್ಲ. ಅದೇನು ಮೆಟೀರಿಯಲ್ಸ್ ಇದೆ ಅಂತ ಅಂದರೆ, ಎಲ್ಲ ಬೆಂಡಾಗಿರೋ ಮರಗಳು. ನಾವೆಲ್ಲ ನಿಮಗೆ ಗೊತ್ತಿರ್ಬೋದು, ನಮಗೆ ಫ್ಲೆಕ್ಸ್ ಎಲ್ಲ ಮಾಡ್ತೀವಲ್ಲ, ಆ ಮರದ ಬೆಂಡ್ ಮರಗಳಿದೆ, ಅದಿದೆ. ಅವರೇನು ಮಾಡಿದ್ದಾರೆ, ಮರ ಇದೆ ನಮ್ಮ ಹತ್ರ ಮಾಡ್ಬೋದು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಅದೊಂದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ.
ಅವರು ಶರೀರ ಬಿಟ್ಬಿಟ್ರು. ಮತ್ತು ನೀವು ಅದು ಮ್ಯೂಸಿಯಂ ಮಾಡಲಿಲ್ಲ? ಮ್ಯೂಸಿಯಂ ಮಾಡಲೇ ಇಲ್ಲ, ಅದೊಂದು ನಿಂತೋಯ್ತು. ಆಮೇಲೆ ನಮಗೆ ಸಾಕಷ್ಟು ಸೇವೆಗಳು ಕೊಟ್ಟರು. ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ವರದಾನಿ ಭವನ ಅಂತ ಇದೆ, ಆ ವರದಾನಿ ಭವನದ್ದು ವುಡ್ ಪರ್ಚೇಸ್ ಮಾಡೋದೆಲ್ಲ ನಮಗೆ ಸೇವೆ ಕೊಟ್ಟಿದ್ರು. ವುಡ್ಡೆಲ್ಲ ನಾನೇ ಪರ್ಚೇಸ್ ಮಾಡಿದ್ದು. ಇಡೀ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ ಮರಕ್ಕೆ ವುಡ್ ತೊಗೊಂಬರೋದಕ್ಕೆ. ಹುಬ್ಳಿ, ಧಾರವಾಡ, ಆಮೇಲೆ ನಮ್ಮ ಯಲ್ಲಾಪುರ ಎಲ್ಲ ಡಿಪೋಗಳು ಸುತ್ತಿದ್ದೀನಿ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಲಾಸ್ಟ್ನಲ್ಲಿ ಬೆಂಗಳೂರಿನಲ್ಲೇ ಒಂದು ಕಡೆ ವುಡ್ ಪರ್ಚೇಸ್ ಮಾಡಿದೆ. ಗುಟ್ಟಿಕೆರೆಯಲ್ಲಿ ಇವಾಗ ಸುಮಾರು ಒಂದು ದೊಡ್ಡ ಭವನ ಮಾಡಿದ್ದಾರೆ, ಅದಕ್ಕೂ ನಾನೇ ವುಡ್ ಪರ್ಚೇಸ್ ಮಾಡಿದ್ದು. ನೀವು ಹೃದಯ ಪುಷ್ಪದಾದಿ ಬಗ್ಗೆ ಹೇಳಿದ್ರಿ. ಹೃದಯ ಪುಷ್ಪದಾದಿಯಲ್ಲಿ ನೀವು ಏನು ವಿಶೇಷತೆ ಕಂಡ್ರಿ? ಅಣ್ಣವ್ರೆ, ಅವ್ರ ವಿಶೇಷತೆ ವರ್ಣನೆ ಮಾಡೋಕ್ಕಾಗೋದಿಲ್ಲ ಅಣ್ಣವ್ರೆ. ಅದ್ರಲ್ಲಿ ಕೆಲವಾದರೂ ನಮ್ಮ ದರ್ಶಕರಿಗೆ ಅಂದರೆ ಏನು ಅಂದರೆ, ನಾವು ಹೋದರೆ ದೃಷ್ಟಿ ಕೊಡೋರು, ದೃಷ್ಟಿ ಕೊಟ್ಟ ತಕ್ಷಣ ಅವ್ರಿಗೆ ಅದು ಏನು ಸಾಕ್ಷಾತ್ಕಾರ ಆಗೋದು. ಏದೇಕೋ ನಾಚರಾಯ ಅನ್ನೋರು. ಅಂದರೆ ಇವ್ರು ಕುಣಿತಾ ಇದ್ದಾರೆ ನೋಡು. ನಮಗೇನು ಅವ್ರಿಗೇನು ಅನ್ನಿಸ್ತಿತ್ತೋ, ನಮಗೇನಾಗ್ತಿತ್ತೋ ಗೊತ್ತಿಲ್ಲ. ಅಂದರೆ ನಮ್ಮ ತಾಯಿನಲ್ಲಿ ಅಂಥ ಭಾವನೆ ನೋಡಿಲ್ಲ, ಅಂಥ ಪ್ರೀತಿ ನೋಡಿಲ್ಲ. ತಾಯಿಗಿಂತ ಹೆಚ್ಚು ಅಂಥ ಪ್ರೀತಿ ಮಾಡೋರು. ನಾವು ಯಾವಾಗ ಸ್ವಲ್ಪ ಸಮಯನೇ ಹೋಗ್ತಿದ್ದೋ, ಯಾವಾಗ ಒಂದೊಂದು ಸತಿ ಹೋಗ್ತಿದ್ದೋ, ಯಾವಾಗನೂ ಹೋಗ್ತಿರ್ಲಿಲ್ಲ. ಯಾವಾಗನೂ ಹೋದರೆ ಅಂಥ ಪ್ರೀತಿ ಮಾಡೋರು. ನೀವು ಮೈಸೂರಲ್ಲಿ ಸಹ ಮ್ಯೂಸಿಯಂ ಮಾಡಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ಮ್ಯೂಸಿಯಂ ಮಾಡುವಂಥ ಚಾನ್ಸ್ ಅಥವಾ ಕೆಲಸವನ್ನು ನಿಮ್ಗೆ ಯಾರು ಕೊಟ್ಟಿದ್ದು? ಅವರು ಅಲ್ಲಿ ಏನು ಸೀನಿಯರ್ ಇದ್ದಾರೆ, ಲಕ್ಷ್ಮೀಬೇನ್ ಅಂತ ಇದ್ದಾರೆ ಅಲ್ಲಿ. ಅವರು ಇಲ್ಲಿ ನಮ್ಮ ಸೇವಾ ಕೇಂದ್ರದವರು ಸೀತಾರಾಮಬಾಯಿ ಅಂತ ಅವರವರಿಗೆ ಪರಿಚಯ, ಹಳೆ ಪರಿಚಯಗಳು. ಅವ್ರಿಗೆ ಕೇಳಿದ್ದಾರೆ, ನಿಮ್ಮ ಹತ್ರ ಯಾರಾದರೂ ಕಾರ್ಪೆಂಟ್ರ್ ಇದ್ದಾರಾ ಅಂತ. ಸರಿ, ಅವರು ನಮ್ಮ ಹತ್ರ ಇದ್ದಾರೆ ಕಾರ್ಪೆಂಟ್ರು ಅಂತ ಹೇಳಿದ್ದಾರೆ. ನಮಗೆ ನೋಡಿ ಅವಾಗ ಸೇವೆ ತಿಕ್ಕಲು ಎಷ್ಟಿತ್ತು ಅಂತ ಅಂದರೆ, ಸೇವೆಗೆ ಹೋಗಬೇಕು. ನಮ್ಮ ಸಡ್ಗ ಅಂದರೆ ನಮ್ಮ ಹೆಂಗಸರ ಅಕ್ಕನ ಯಜಮಾನ್ರು ಏನಿದ್ದಾರೆ, ಸತ್ತು ಮಲಗಿದ್ದಾರೆ, ಅಂದರೆ ಶರೀರ ಬಿಟ್ಬಿಟ್ಟಿದ್ದಾರೆ ಅವರು. ನಾವು ಓದೋ ಸುಮ್ಮನೆ ದೃಷ್ಟಿ ಕೊಟ್ಬಿಟ್ಟು ಅವ್ರಿಗೆ ಒಂದು ಹೂನಾರ ಹಾಕ್ಬಿಟ್ಟು ಸೀದಾ ಮೈಸೂರಿಗೆ ಹೋಗಿ ಶ್ರದ್ಧಾಂಜಲಿ ಹೇಳಿ ಏನು ಹೇಳಲಿಲ್ಲ, ನಾವು ಮೈಸೂರಿಗೆ ಹೋಗ್ಬಿಟ್ಟಿದ್ದೀವಿ ಸೇವೆಗೆ. ನೀವು ಆ ರೀತಿ ಶರೀರ ಬಿಟ್ಟಾಗೂ ಸಹ ಆ ರೀತಿ ಹೋದರೆ ನಿಮ್ಮ ಫ್ಯಾಮಿಲಿ ಇಲ್ಲ ನಿಮ್ಮ ಯಾರ್ಯಾರು ರಿಲೇಷನ್ಸ್ ಇದ್ದರು ಅವ್ರೇನು ತಿಳ್ಕೊಳ್ಳಿಲ್ಲ? ಅಲ್ಲ, ಏನು ಅಂದ್ಕೊಂಡ್ರು ನಮಗೇನು ಆಮೇಲೆ ಏನು ಗೊತ್ತಾಗಲೇ ಇಲ್ಲ. ಅಂದರೆ ನಮ್ಮವ್ರು ಎಲ್ಲರೂ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಆಶ್ರಮದಲ್ಲಿ ಅಂದರೆ ಜ್ಞಾನದಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಏನು ಅನ್ನಿಸ್ಲಿಲ್ಲ. ಅಂದರೆ ಮೈಸೂರಿಗೆ ಹೋಗಿದ್ದಾರೆ ಅಂದರೆ ಅವ್ರ ಸೇವೆಗೋಸ್ಕರ ಹೋಗಿದ್ದಾರೆ. ಅಲ್ಲಿ ಮೈಸೂರಲ್ಲಿ ನಿಮ್ಮ ಸೇವೆ ಅನುಭವ ಹೇಗಿತ್ತು? ಅಂದರೆ ದೊಡ್ಡವ್ರನ್ನ ಮೀಟ್ ಮಾಡೋಕ್ಕಾಗಿರಲಿಲ್ಲ ನಮಗೆ. ಅವಾಗ ಇವರೇ ಲಕ್ಷ್ಮೀಬೇನು ಅಂತ ಮೀಟ್ ಮಾಡೋಕ್ಕಾಗಿರಲಿಲ್ಲ ನಮಗೆ. ನಮಗೊಂದು ಪ್ಲ್ಯಾನ್ ಕೊಟ್ಟರು, ಈ ಜಾಗ ಇದೆ, ಇಲ್ಲಿ ಸ್ವರ್ಗ ರೆಡಿ ಆಗಬೇಕು ಅಂತ. ಅದಕ್ಕೆ ತಕ್ಕಂತೆ ನಾವು ಸ್ವರ್ಗ ಮಾಡಿ ಒಂದು 3 ದಿವಸದಲ್ಲಿ ಆ ಸ್ವರ್ಗ ರೆಡಿ ಮಾಡಿಬಿಟ್ಟು ಅವ್ರಿಗೆ ಹೇಳಿಲ್ಲ, ನಾವು ಹೋಗಿ ಸ್ವರ್ಗ ರೆಡಿ ಮಾಡಿ ವಾಪಸ್ ಬಂದಿದ್ದು. 3 ದಿನದಲ್ಲಿ ಕಂಪ್ಲೀಟ್? 3 ದಿವಸದಲ್ಲಿ ಕಂಪ್ಲೀಟ್. ಎಲ್ಲ ಪ್ಲೇವುಡ್ನಲ್ಲಿ ಮಾಡಿದ್ದು, ಎಲ್ಲ ಮಿಷಿನಲ್ಲಿ ಕಟಿಂಗ್ ಮಾಡಿ ಹಂಗೆಲ್ಲ ಜೋಡಿಸ್ಬಿಟ್ಟು ಅದಕ್ಕೆ ಪೇಂಟ್ ಬೇರೆ ಮಾಡಿದ್ರು. ಬರೀ ನಾವು ವುಡ್ ವರ್ಕ್ ನಾವು ಮಾಡಿಕೊಟ್ಟು ಅದಕ್ಕೆ ಏನು ಬೇಕು ಅಂತ ಅದನ್ನು ಮಾಡಿಬಿಟ್ಟು ಒಂದು 3 ಡೇಸಲ್ಲಿ ನಾನು ವಾಪಸ್ ಬಂದುಬಿಟ್ಟೆ. ವಾಪಸ್ ಬಂದಾದಮೇಲೆ ಅವರು ನಮ್ಮನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಬಂದು ಮಾಡೋದ್ರು ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ನಮಗೆ ಒಂದು ಸೋಗಾತ್ ಕೊಡೋಕೆ, ಅಂದರೆ ಒಂದು ಪ್ರೆಸೆಂಟೇಷನ್ ಕಳಿಸಿದ್ರು, ಏನು ಒಂದು ಗಿಫ್ಟ್ ಕಳಿಸಿದ್ರು ನಮಗೆ ಅವ್ರ ಕಡೆಯಿಂದ. ಆಮೇಲೆ ಭಾಳ ಸಮಯ ಆದಮೇಲೆ ಗೊತ್ತಾಯ್ತು ಇವರೇ ಅದನ್ನು ಸ್ವರ್ಗ ರೆಡಿ ಮಾಡಿದ್ದು ಅಂತ. ಈಗಲೂ ಮೈಸೂರಲ್ಲಿ ಅದಿದೆಯಾ? ಇಲ್ಲ ಅಣ್ಣ, ತೆಗೆದುಬಿಟ್ರು ಅದನ್ನು. ಯಾಕೆಂದರೆ ಇವಾಗ ಬೇರೆ ಥರ ಮಾಡಿದ್ದಾರೆ. ಇವಾಗ ಎಲ್ಲ ಏನು ಅಂತಂದರೆ ಬರೀ ಒಂದು ಚೌಕಟ್ಟು, ಒಂದು ಫ್ರೇಮ್ ಮಾಡಿದ್ದಾರೆ, ಅಲ್ಲಿ ಒಂದೊಂದು ಫೋಟೋಗಳು ಇಟ್ಟಿದ್ದಾರೆ ಅಷ್ಟೇ. ಶುರುವಿನಲ್ಲಿ ಏನು ಮಾಡಿದ್ರು ಅದೆಲ್ಲ ಕಿತ್ತಾಕ್ಬಿಟ್ರು ಅವರು. ಯಾಕೆಂದರೆ ಅದು ನಾವು ಮಾಡಲಿಲ್ಲ. ನಾನು ಇನ್ನೊಂದು ಸತಿ ನಾವು ಹೋಗಿದ್ದಾರೆ ಅಲ್ಲಿಗೆ ಮೈಸೂರಿಗೆ, ನೋಡಿದಾಗ ಇವತ್ತಿಗೆ ತಕ್ಕಂತೆ ಅವತ್ತಿಗೆ ತಕ್ಕಂತೆ ಅದು ಮಾಡಿದರು. ಇವತ್ತಿನ ತಕ್ಕಂತೆ ಒಂದೊಂದು ಬಾಕ್ಸ್ ಮಾಡಿ ಅಲ್ಲಿ ಒಂದೊಂದು ಫೋಟೋ ಒಂದೊಂದು ಬಾಕ್ಸ್ ಮಾಡಿ ಸುಮ್ಮನೆ ಸಿಂಪಲ್ ಫೋಟೋ ಫ್ರೇಮ್ ಥರ ಒಂದು ಫ್ರೇಮ್ ಮಾಡಿದ್ದಾರೆ. ಅಣ್ಣವ್ರೆ, ನೀವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯೋಗದ ಬಗ್ಗೆನೂ ಸಹ ಹೇಳಿದ್ರಿ. ನಿಮಗೆ ಯೋಗದಲ್ಲಿ ಏನಾದರೂ ವಿಶೇಷ ಅನುಭವಗಳೇನಾದರೂ ಆಗಿದಾವ? ವಿಶೇಷ ಅನುಭವ ಅಂತ ಹೇಳೋದಕ್ಕಿಂತ ಖುಷಿ ಜಾಸ್ತಿ ಆಗ್ತದೆ ಅಣ್ಣವ್ರೆ.
ಅಂದರೆ ಖುಷಿ ಯಾವ ಥರ ಆಗ್ತದೆ ಅಂತ ಅಂದರೆ, ನಾನು ಇಲ್ಲಿಲ್ವೇನೋ ಆ ಖುಷಿ ಜಾಸ್ತಿ ಆಗೋ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಕಣ್ಣಲ್ಲಿ ನೀರು ಬರ್ತದೆ ಅಂತ ನಮಗೆ ಹೆಂಗೆ ಅನುಭವ ಆಗ್ತದೆ ಅಂದರೆ ಇದು ಇದು ಹರ್ಕೊಂಬರ್ತದೆ ನೋಡಿ, ಇಲ್ಲಿ ಬಂದು ಅದು ಸೋರಕ್ಕೆ ಸ್ಟಾರ್ಟ್ ಆಗ್ತದೆ, ಅವಾಗ ಇಲ್ಲಿ ನೀರು ಬರ್ತದೆ ಅಂತ ಗೊತ್ತಾಗ್ತದೆ. ಅಷ್ಟು ಖುಷಿ ಆಗ್ತದೆ. ಆದರೆ ನಮ್ಮನ್ನು ನಾವು ಮರ್ತಂಗೆ ಅನುಭವ ಆಗುತ್ತೆ ಹೊರತು ನಮಗೆ ಅದು ನಮಗೆ ಇದು ಸಾಕ್ಷಾತ್ಕಾರ ಆಯಿತು, ಅದು ಸಾಕ್ಷಾತ್ಕಾರ ಆಯಿತು, ಅವೆಲ್ಲ ಧ್ಯಾನದಲ್ಲಿ ನೀವು ಅಷ್ಟೊಂದು ಮುಳುಗಿರ್ತಿದ್ರಿ. ಒಂದೊಂದು ಟೈಮ್ ಆಗ್ತದೆ, ಎಲ್ಲ ಟೈಮ್ನಲ್ಲಿ ಆಗೋದಿಲ್ಲ. ಅದು ಎಲ್ಲ ಟೈಮ್ನಲ್ಲೂ ಹಂಗೆ ಆಗ್ತದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಒಂದೊಂದು ಟೈಮ್ನಲ್ಲಿ ಹಾಗೆ ಆಗುತ್ತೆ. ನೀವು ಜ್ಞಾನಕ್ಕೆ ಬರೋಕ್ಕಿಂತ ಮುಂಚಿನ ನಿಮ್ಮ ಜೀವನ ಹೇಗಿತ್ತು, ಮತ್ತು ಜ್ಞಾನದಲ್ಲಿ ಇಷ್ಟು ವರ್ಷಗಳನ್ನು ನಡೆದ ನಂತರ ಇವಾಗಿನ ಜೀವನಕ್ಕೂ ನಿಮಗೆ ಏನು ವ್ಯತ್ಯಾಸ ಕಾಣಿಸುತ್ತೆ? ಅಂದರೆ ಮುಂಚೆ ಹೇಗಿದ್ರಿ, ಈಗ ಏನೇನು ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆ? ಮುಂಚೆ ನಾವು ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ಏನಪ್ಪ ಅಂತ ಅಂದರೆ, ಹೀಗೆ ಎಲ್ಲರೂ ಜೀವನ ಮಾಡ್ದಂಗೆ ನಾವು ಮಾಡ್ತಿದ್ದೋ. ಹೋಟ್ಲಿಗೆ ಹೋಗೋದಂತೆ, ಎಲ್ಲೋ ಹೋಗೋದಂತೆ, ಎಲ್ಲ ತಿರುಗಾಡ್ಕೊಂಬರೋದು, ಈಗೆಲ್ಲ ಮಾಡ್ಕೊಂಡಿದ್ದು. ಇವಾಗ ಏನಪ್ಪ ಅಂದರೆ ಅವೆಲ್ಲ ಇಲ್ಲ. ಮತ್ತು ಇನ್ನೊಂದೇನು ಅಂದರೆ, ನಾವು ಜ್ಞಾನಕ್ಕೆ ಬರೋದಕ್ಕೆ ಮೊದಲು ನಮ್ಮ ಹತ್ರ ಅಷ್ಟು ನಮ್ಮ ಹತ್ರ ಹಣಕಾಸು ಆಗಲಿ ಬೇರೆ ಒಂದಿರಲಿಲ್ಲ. ನಮಗೆ ಈ ಜ್ಞಾನಕ್ಕೆ ಬಂದ ಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಇರೋದಕ್ಕೆ ಮನೆ ಮಾಡಿಕೊಂಡು, ಸ್ವಲ್ಪ ಪ್ರಾಪರ್ಟಿನೂ ಮಾಡಿಕೊಂಡು, ಸ್ವಲ್ಪ ದುಡ್ಡು ಮಾಡಿದ್ದೀವಿ. ಏನಪ್ಪ ಅಂದರೆ ಜ್ಞಾನಕ್ಕೆ ಬಂದ ಮೇಲೆ ನಾವು ಭಾಳ ಚೆನ್ನಾಗಿದ್ದೀವಿ. ಯಾಕೆಂದ್ರೆ ನಾವು ಪತಿ ಪತ್ನಿ ಇಬ್ಬರೂ ಇರೋದ್ರಿಂದ ಬ್ಯಾಲೆನ್ಸ್ ಚೆನ್ನಾಗಿದೆ ನಮಗೆ. ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಅದರಿಂದ ನಮ್ಮ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಮುಂಚೆ ಹೇಗಿತ್ತು ಅಂತ ನಾವು ಅದನ್ನು ನೆನೆಸ್ಕೊಳಕ್ಕೆ ಹೋಗೋದಿಲ್ಲ, ಮರ್ತುಬಿಟ್ಟಿದ್ದೀವಿ. ಅದು ಹೇಗಿದ್ದು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ನಾವು ಆ ಜೀವನ ಮಾಡಿದ್ದು ಬರೀ ಒಂದು 5-6 ವರ್ಷ ಅಷ್ಟೇ. ನಮಗೆ 78ರಲ್ಲಿ ನಮಗೆ ಮ್ಯಾರೇಜ್ ಆಯಿತು. 83ಕ್ಕೆಲ್ಲ ನಾವು ಜ್ಞಾನಕ್ಕೆ ಬಂದು. ಅದರಿಂದ ನಮ್ಗೆ ಆ ಜೀವನ ಅಷ್ಟೊಂದು ನಮಗೆ ಗೊತ್ತಾಗಲಿಲ್ಲ. ನಮಗೆ ಈ ಜೀವನದಲ್ಲೇ ನಡ್ಕೊಂಬಂದಿದ್ದರಿಂದ ನಮಗೆ ಒಳ್ಳೆಯ ಪರಿವಾರ ಸಿಕ್ತು, ಪ್ರೀತಿ ಮಾಡೋವಂಥ ಪರಿವಾರ ಸಿಕ್ತು ನಮಗೆ. ಅದರಿಂದ ನಮಗೆ ಆ ಕಡೆ ಏನು ಗೊತ್ತಿಲ್ಲ ನಮಗೇನು ಏನಾಯಿತು ಅಂತ. ಅಂದರೆ ನೀವು ಇಡೀ ನಿಮ್ಮ ಪರಿವಾರದಲ್ಲಿ ಎಲ್ಲರೂ ಸಹ ಈ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿರೋದ್ರಿಂದ ನಿಮಗೆ ಒಬ್ರೊಬ್ರು ಅಂಡರ್ಸ್ಟ್ಯಾಂಡಿಂಗ್, ಒಬ್ರಿಗೊಬ್ರು ಸಪೋರ್ಟಿಂಗ್ ಹೌದೌದು ತುಂಬ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಪತ್ನಿ, ನಮ್ಮ ಯುಗಲ್ಲಿ ಏನಿದ್ದಾರೆ, ತುಂಬ ಸಪೋರ್ಟ್ ಮಾಡೋರು ವಿಜ್ಞಾನದಲ್ಲಿ. ಅವ್ರಿಗೆ ಅದು ಭಾಳ ಇಷ್ಟ. ನಾವು ಒಂದು ವೇಳೆ ಹಿಂದಕ್ಕೆ ಹೋದ್ರೂ ಅವ್ರು ನಮ್ಮನ್ನು ಮುಂದೆ ಕಳ್ಕೊಂಡು ಹೋಗೋರು. ಆ ಥರ ಸಪೋರ್ಟ್ ಮಾಡಿದ್ರಿಂದ ನಾವು ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಈಸಿ ಆಯಿತು. ನೋಡಿ, ನೀವು 38 ವರ್ಷಗಳಿಂದ ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಒಂದು ಚಿಕ್ಕ ಪ್ರಶ್ನೆ ನಮ್ಮ ದರ್ಶಕರು ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ, ಈ ಆಧ್ಯಾತ್ಮಿಕತೆ ಜೀವನದಲ್ಲಿ ಏನು ಅವಶ್ಯಕತೆ ಇದೆ ಅನಿಸುತ್ತೆ? ಇದರಿಂದ ಜೀವನದಲ್ಲಿ ಏನೆಲ್ಲ ಸಿಗ್ಬೋದು? ಏನಪ್ಪ ಅಂತ ಅಂದರೆ, ನಾವು ಹೊರಗಡೆ ಏನು ಜೀವನ ಮಾಡ್ತೀವಿ ಆ ಜೀವನ ಅಲ್ಲ. ನಾವು ಆಧ್ಯಾತ್ಮಿಕ ಬಂದಾಗ ಏನಾಗುತ್ತೆ ಅಂತಂದರೆ, ಪರಮಾತ್ಮನ ಮಿಲನ ಮಾಡ್ಬೋದು, ಪರಮಾತ್ಮನ ಜೊತೆ ಮಾತಾಡ್ಬೋದು. ಕೆಲವರು ಕೇಳ್ತಾರೆ, ಹೆಂಗ್ರಿ ನೀವು ಪರಮಾತ್ಮನ ಜೊತೆ ಮಾತಾಡ್ತೀರಾ, ಪರಮಾತ್ಮ ಇದ್ದಾನೇನ್ರಿ, ತೋರಿಸ್ತೀರೇನ್ರಿ ಅಂತ. ನಾನು ಹೇಳ್ತೀನಿ, ಹ್ಞೂ ಅಂತ ಹೇಳ್ತೀನಿ. ನಾನು ತೋರಿಸ್ತೀರಿ? ಎಸ್. ಹೇಗೆ ಅಂದರೆ, ಇವಾಗ ನೋಡಿ, ನಾವು ಅವ್ರಿಗೆ ಕೇವಲ ಸಣ್ಣ ಉದಾಹರಣೆ ಕೊಡ್ತೀವಿ. ಇದು ಒಂದು ವೈರ್ ಇದೆ, ವೈರ್ ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು. ಇದರೊಳಗಡೆ ಕರೆಂಟ್ ಇದೆ, ಯಾರಿಗೂ ಗೊತ್ತಾಗೋದಿಲ್ಲ. ಈ ಮೇಲ್ಗಡೆ ರಬ್ಬರ್ ತೆಗೆದುಬಿಡಿ, ಆ ಕಂಬಿ ಹಿಡ್ಕೊಂಡು ನೋಡಿ, ಕರೆಂಟ್ ಹೊಡಿತದೆ ತಾನೆ? ಖಂಡಿತ ಅಲ್ವಾ? ಹಾಗೆ ಪರಮಾತ್ಮ ಇದ್ದಾರೆ, ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ನಾವು ಮೂರನೇ ಕಣ್ಣು ಅಂದರೆ ಒಳಗಣ್ಣು ಏನಿದೆ, ಮೂರನೇ ಕಣ್ಣು, ಅದರಲ್ಲಿ ಅನುಭವ ಮಾಡ್ಬೋದು. ನಾವು ಪರಮಾತ್ಮನ ಅನುಭವ ಮಾಡ್ಬೋದು. ಪರಮಾತ್ಮ ಇದ್ದಾರೆ ಅಂತ ತೋರ್ಸೋಕ್ಕಾಗೋದಿಲ್ಲ. ನಾವು ಅನುಭವ ಮಾಡಿದ್ದೀವಿ. ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಅನುಭವದಿಂದ ನೋಡ್ಬೋದೇ ಹೊರತು ಪರಮಾತ್ಮನ 2 ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಹಾಗೆ ಉದಾಹರಣೆ ಕೊಟ್ಟು ನೋಡಿದಾಗ, ಹೌದ್ರಿ ನೀವು ಹೇಳ್ತಿರೋದು ಭಾಳ ಚೆನ್ನಾಗಿದೆ ರೀ ಅಂತ ಸಾಕಷ್ಟು ಜನಕ್ಕೆ ಹಾಗೆ ನಾವು ಜ್ಞಾನ ಹೇಳಿದ್ದೀವಿ. ಕೆಲವರು ಬಂದಿರ್ತಾರೆ, ಕೆಲವರು ಬಂದಿರೋದಿಲ್ಲ. ಅವರವರಿದ್ದು ಬರೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು. ಆದರೆ ಹಾಗೆ ಅಂದರೆ ಈ ಆಧ್ಯಾತ್ಮಿಕ ಜೀವನ ಅನ್ನೋದು ಕಾಮನ್ನಾಗಿ ಎಲ್ಲರೂ ಯೋಚನೆ ಮಾಡೋದೇನೆಂದರೆ, ವಯಸ್ಸಾದಮೇಲೆ ಇದು ಅವಶ್ಯಕ ಅನಿಸುತ್ತೆ, ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗಬೇಕು, ಇಲ್ಲ
ಆಶ್ರಮಕ್ಕೆ ಹೋಗ್ಬೇಕು ಅಂದರೆ ಮನೆ ಮಠ ಎಲ್ಲ ಬಿಡೋ ಯೋಚನೆಗಳನ್ನು ಮಾಡ್ತಾರೆ. ನೀವು ನೋಡಿದರೆ ಮನೆ ಮಠ ಯಾವುದೂ ಬಿಡದೇನೆ ಆಶ್ರಮಕ್ಕೆ ಹೋಗ್ತಿದ್ರಿ, ಆಧ್ಯಾತ್ಮಿಕ ಜೀವನನೂ ಅದು 38 ವರ್ಷ ನಡೆಸಿದ್ರಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಧ್ಯಾತ್ಮಿಕ ಜೀವನದಲ್ಲಿ ನಡಿಬೇಕು ಅಂದರೆ ವಯಸ್ಸು ಬೇಕಾಗಿಲ್ಲ. ಇವಾಗ ವಯಸ್ಸಾದಂಥ ಕಾಲದಲ್ಲಿ ನಾವು ಪರಮಾತ್ಮನ ನೋಡ್ತೀವಿ, ಪರಮಾತ್ಮನ ಮಿಲನ ಮಾಡ್ತೀವಿ ಅಂತ ಅಂದರೆ ಶಿವ ಶಿವ ಅನ್ನೋ ಬದಲು ಶವ ಶವ ಅನ್ನೋ ಅಕ್ಷರ. ಯಾಕೆಂದರೆ 60 ವರ್ಷ ಆದಮೇಲೆ ನಾವು ಹೋಗ್ತೀವಿ ಅಂದಮೇಲೆ 60 ವರ್ಷಕ್ಕೆ ನಮ್ಗೆ ಹಲ್ಲುಗಳು ಇರ್ತದೋ ಇಲ್ವೋ ಗೊತ್ತಿಲ್ಲ, ಆಯಿತಾ, ನಮಗೆ ನಾಲಿಗೆ ತಿರುಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ನಾವು ಶಿವಪ್ಪನ ಪರಮಾತ್ಮನ ನೆನಪು ಮಾಡೋದು ಆಗುತ್ತಾ? ಆಗೋದಿಲ್ಲ. ವಯಸ್ಸಿರುವಾಗ ಮಾಡಬೇಕು. ಆದರೆ ಒಂದು ನಾವು ಏನು ಆ ಜೀವನ ಈ ಜೀವನ ಮಾಡೋದ್ರಿಂದ ನಮಗೆ ಏನೂ ಕಷ್ಟ ಅಂತ ಇದುವರೆಗೂ ಯಾವತ್ತೂ ಅನಿಸಿಲ್ಲ. ಯಾಕೆಂದರೆ ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದೀವಿ. ಒಂದು ಮನೆಯಲ್ಲಿ ಈ ಜ್ಞಾನದಲ್ಲಿ ನಡಿಬೇಕು ಅಂದರೆ ಅಪ್ಪ ಅಮ್ಮ ಆಗಲಿ, ಅಕ್ಕ ತಂಗಿದಿರಾಗಲಿ, ಎಲ್ಲರೂ ಈ ಮಾರ್ಗದಲ್ಲಿ ನಡೆದ್ರೆ ಭಾಳ ಚೆನ್ನಾಗಿರ್ತದೆ. ಆದರೂ ಮದುವೆ ಆಗಿರೋ ಅಂಥವ್ರು ಪತಿ ಪತ್ನಿ ಇಬ್ಬರೂ ನಡೆದ್ರೆ ಭಾಳ ಚೆನ್ನಾಗಿರ್ತದೆ. ಒಬ್ರಿಗೊಬ್ರು ಸಪೋರ್ಟ್ ಇರ್ತದೆ. ಅದಕ್ಕೆ ಅಂದರೆ ಇದಕ್ಕೋಸ್ಕರ ಮನೆಗೆ ಬಿಟ್ಟು ಹೋಗೋ ಇಲ್ಲ 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 ನಾವಿದ್ದೀವಲ್ಲ, ಅವ್ರ ಕಣ್ಣು ಮುಂದೆ ನಾವು ಪ್ರೂಫು. ನಿಮ್ಮದೇ ಉದಾಹರಣೆ. ಹೌದು, ನಮ್ಮದೇ ಉದಾಹರಣೆ. ನಾವು 38 ವರ್ಷದಿಂದ ನಡೆದಿದ್ದೀವಿ. ನಾವು ಮನೆ ಬಿಟ್ಟು ಹೋಗಿದ್ದೀವ? ಅಲ್ಲ, ಅದನ್ನೇ ನನಗೂ ಆಶ್ಚರ್ಯ ಆಗಿದ್ದು. ಅದಕ್ಕೋಸ್ಕರನೇ ಹೌದು ಹೌದು ನಾವು ಯಾವತ್ತೂ ಅದ್ರ ಬಗ್ಗೆ ಚಿಂತನೆನೇ ಮಾಡಿಲ್ಲ. ಅಂದರೆ ಈ ಆಧ್ಯಾತ್ಮಿಕತೆ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಅವಶ್ಯಕತೆ ಇದೆ. 3 ವರ್ಷದಿಂದ 100 ವರ್ಷದವರೆಗೂ ನಡಿಬೋದು. ಇದರಲ್ಲಿ ಎಲ್ರಿಗೂ ಅವಶ್ಯಕತೆ ಇದೆ. ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ಎಲ್ಲರೂ ಬಂದು ಇದನ್ನು ತಿಳ್ಕೊಬೋದು. ಎಲ್ರಿಗೂ ಅನುಭವಿಸ್ತದೆ ಇದು ಈ ಮಾರ್ಗ. ಹೌದು, ಯಾಕಂದರೆ ಪರಮಾತ್ಮನಿಗೆ ಯಾವುದೇ ಭೇದ ಭಾವ ಇಲ್ಲ. ಈ ಭೇದ ಭಾವಗಳೇನಿದ್ರು ನಾವು ಮಾಡ್ಕೊಂಡಿರೋದು ಹೊರತು ಪರಮಾತ್ಮ ಯಾವತ್ತಿಗೂ ಯಾವುದೇ ವ್ಯಕ್ತಿ, ಯಾವುದೇ ಮನುಷ್ಯನಿಗಾಗಲಿ ಭೇದ ಭಾವ ಮಾಡಿಲ್ಲ. ಅಣ್ಣವರೇ, ನೀವು ನಮ್ಮ ವೀಕ್ಷಕರಿಗೆ ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಈ ಎಪಿಸೋಡ್ ಮೂಲಕ? ವೀಕ್ಷಕರೇ, ನಾವು ಹೇಳೋದೇನಪ್ಪ ಅಂತಂದರೆ, ಸಮಯ ಬಹಳ ಹತ್ರ ಬರ್ತಾ ಇದೆ. ಭಗವಂತ ಈ ಧರೆಗೆ ಬಂದಿರೋದು ನಿಜ, ಜ್ಞಾನ ಕೊಡ್ತಾ ಇರೋದು ನಿಜ. ಅದನ್ನು ತಿಳ್ಕೊಳ್ಳಿ, ಎಲ್ಲರೂ ಒಪ್ಕೊಂಡು ನಡೆಯೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಭಗವಂತನ ಮನೆ ಇದೆ. ಅಂದರೆ ಬ್ರಹ್ಮಕುಮಾರಿ ಆಶ್ರಮಗಳಿದೆ. ಅಲ್ಲಿ ಹೋಗಿ ಒಂದು 7 ದಿನ ಪಾಠ ಇರುತ್ತೆ. ಅದನ್ನು ತಿಳ್ಕೊಳ್ಳಿ, ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಅಣ್ಣವರೇ, ನಿಮ್ಮ 38 ವರ್ಷಗಳ ಆಧ್ಯಾತ್ಮಿಕ ಜೀವನದ ಅನುಭವನ ತುಂಬ ಚೆನ್ನಾಗಿ ವರ್ಣನೆ ಮಾಡಿ, ತುಂಬ ಚೆನ್ನಾಗಿ ಅರ್ಥ ಆಗೋ ಥರ, ಮನಸ್ಸು ಮುಟ್ಟೋ ಥರ ತಿಳಿಸ್ಕೊಟ್ರಿ. ಅದಕ್ಕಿಂತ ಹೆಚ್ಚು ನೀವು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಮಯ ತೆಗೆದಿಟ್ಟು ನಮ್ಮ ವೀಕ್ಷಕರ ಜೊತೆ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಅದಕ್ಕೋಸ್ಕರ ನಿಮಗೆ ತುಂಬ 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 ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆ ಅನ್ನೋದು ಬರೀ ವಯಸ್ಸಾಗಿರೋರಿಗೆ ಮಾತ್ರ ಮುಖ್ಯ ಅಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಎಲ್ರಿಗೂ ಸಹ ಇದು ತುಂಬ ಅವಶ್ಯಕತೆ. ಹಾಗೆ ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಸಿಗುತ್ತೆ, ಏನೆಲ್ಲ ಲಾಭಗಳಾಗುತ್ತೆ, ಅಣ್ಣವ್ರ ಜೀವನದಿಂದ, ಅವರ ಅನುಭವಗಳಿಂದ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಿಮಗೂ ಸಹ ಇಂಥ ವಿಶೇಷವಾದ ಜೀವನ ಬೇಕು, ಇಂಥ ವಿಶೇಷವಾದ ಅನುಭವಗಳು ಬೇಕು ಅನಿಸಿದರೆ ನೀವು ಸಹ ನಿಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೊಡುವಂಥ ಜ್ಞಾನವನ್ನು ತಿಳ್ಕೊಂಡು ನೀವು ಸಹ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.